ಸ್ವರ್ಗವಾಸಿಗಳಲ್ಲೇ ಇಬ್ಬರನ್ನ ನಾಮಿನೇಟ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಭವ್ಯ ಗೌಡ ಅವರನ್ನ ನರಕವಾಸಿಗಳು ತಕ್ಕಮಟ್ಟಿಗೆ ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ. ರಂಜಿತ್ ಮತ್ತು ಐಶ್ವರ್ಯ ನಡುವಿನ ಲವ್ ಡವಿ. ಐಶ್ವರ್ಯ ಅವರು ನಾನ್ ಬೇಕಾ ಸ್ವರ್ಗ ಬೇಕಾ ಅಂತ ಕೇಳಿದಾಗ ರಂಜಿತ್ ಅವರು ನೀವೇ ಬೇಕು ಅಂತ ಹೇಳಿದ್ದಾಗಿರಬಹುದು. ಸೊ ಆ ಒಂದು ಕಾರಣ ಅನುಷಾ ರೈ ಅವರಿಗೆ ಇಷ್ಟ ಆಗಲ್ಲ, ಅವ್ರು ಸ್ವಲ್ಪ ಅಳ್ತಾರೆ. ಯಮುನಾ ಶ್ರೀನಿಧಿ ಮತ್ತು ಲಾಯರ್ ಜಗದೀಶ್ ಅವರ ಒಂದು ಮಿಮಿಕ್ರಿಯನ್ನ ಮಾಡಿದ್ರು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಸೋಮವಾರದ ಎಪಿಸೋಡ್ ನಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಸ್ವರ್ಗವಾಸಿಗಳಿಂದ ಯುನಾನಿಮಸ್ ಆಗಿ ವೋಟಿಂಗ್ ಅನ್ನ ಪಡ್ಕೊಂಡಂತಹ ಚೈತ್ರಾ ಕುಂದಾಪುರ ಅವರು ನಾಮಿನೇಟ್ ಆಗ್ತಾರೆ. ಹಾಗೇನೆ ಉಗ್ರಂ ಮಂಜು ಅವರು ಅನುಷಾ ರೈ ಅವರನ್ನ ನನ್ನ ಜೊತೆಗೆ ಜಾಸ್ತಿ ಕನೆಕ್ಟ್ ಆಗಿಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ನಾಮಿನೇಟ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣ ಅನುಷಾ ರೈ ಅವರಿಗೆ ಇಷ್ಟ ಆಗಲ್ಲ, ಅವ್ರು ಸ್ವಲ್ಪ ಅಳ್ತಾರೆ. ನನ್ನನ್ನ ಉಗ್ರಂ ಮಂಜು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಾನು ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವರೇ ಮಾತಾಡ್ದೇನೆ ಈಗ ನನ್ನ ಜೊತೆ ಕನೆಕ್ಟ್ ಆಗಿಲ್ಲ ಅನ್ನುವಂತಹ ರೀಸನ್ ಕೊಟ್ಟು ನನ್ನನ್ನು ನಾಮಿನೇಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅವ್ರು ಹೇಳ್ತಾರೆ. ಅವ್ರನ್ನೆಲ್ಲ ನರಕವಾಸಿಗಳೆಲ್ಲ ಅವರನ್ನ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಅದಾದ ನಂತರ ನೀವು ನಿನ್ನೆ ಎಪಿಸೋಡ್ ಅಂದ್ರೆ ಟ್ಯೂಸ್ಡೇ ಎಪಿಸೋಡ್ ನೋಡಿರ್ತೀರ. ಸೊ ನಾಮಿನೇಷನ್ ಟಾಸ್ಕ್ ಅನ್ನ ಸ್ವಲ್ಪ ಬೇರೆ ತರ ಕೂಡ ಬಿಗ್ ಬಾಸ್ ಡಿಸೈನ್ ಮಾಡ್ತಾರೆ. ಅಂದ್ರೆ ನರಕವಾಸಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟು, ಸೊ ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ, ಸೊ ಅವರು ಸ್ವರ್ಗವಾಸಿಗಳಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬಹುದು ಅನ್ನುವಂತಹ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ತರದ ಒಂದು ಸಂದರ್ಭ ಬಂದಾಗ ಸ್ವರ್ಗವಾಸಿಗಳೇ ತಮ್ಮ ಸ್ವರ್ಗವಾಸಿಗಳಲ್ಲೇ ಇಬ್ಬರನ್ನ ನಾಮಿನೇಟ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಆ ಹಂತದಲ್ಲಿ ಗೌತಮಿ ಜಾಧವ್ ಅವರು ಯಮುನಾ ಶ್ರೀನಿಧಿ ಅವರನ್ನ ನಾಮಿನೇಟ್ ಮಾಡ್ತಾರೆ. ಯಮುನಾ ಶ್ರೀನಿಧಿ ಅವರಿಗೆ ಸ್ವಲ್ಪ ಅದು ಪ್ರವೋಕ್ ಆಗುತ್ತೆ. ಹಾಗಾಗಿ ಗೌತಮಿ ಜಾಧವ್ ಅವ್ರನ್ನ ಅವರು ಇನ್ ರಿವರ್ಸ್ ಆಕ್ಚುಲಿ ಅವರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಗೌತಮಿ ಜಾಧವ್ ಅವರು ಸಿಕ್ಕಾಬಟ್ಟೆ ಡಿಪ್ಲೊಮ್ಯಾಟಿಕ್ ಆಗಿ ಆಟ ಆಡ್ತಾ ಇದ್ದಾರೆ. ಸ್ವರ್ಗವಾಸಿಗಳಿಗಿಂತ ಜಾಸ್ತಿ ನರಕವಾಸಿಗಳ ಮೇಲೇನೆ ಅವರಿಗೆ ಸಿಕ್ಕಾಬಟ್ಟೆ ಒಂದು ಫೇವರಿಸಮ್ ಇದೆ, ಅವ್ರ ಜೊತೆನೆ ಜಾಸ್ತಿ ಮಾತಾಡ್ತಾ ಇರ್ತಾರೆ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಟ್ಟು ಅವರನ್ನ ನಾಮಿನೇಟ್ ಮಾಡ್ತಾರೆ. ಅದು ನರಕವಾಸಿಗಳಲ್ಲಿ ಒಬ್ಬರಾದಂತಹ ಶಿಶಿರ್ ಅವರಿಗೆ ಸ್ವಲ್ಪ ಪ್ರವೋಕ್ ಆಗುತ್ತೆ. ಯಾಕೆ ಗೌತಮಿ ಅವರು ನಮ್ಮ ಜೊತೆ ಮಾತಾಡಿದ್ರೆ ಏನ್ ತಪ್ಪು, ಆ ರೀಸನ್ ನೀವು ಯಾಕೆ ಕೊಟ್ಟು ನಾಮಿನೇಟ್ ಮಾಡ್ತೀರಾ ಅಂತ ಸ್ವಲ್ಪ ಗಲಾಟೆ ಮಾಡ್ತಾರೆ ಯಮುನಾ ಶ್ರೀನಿಧಿ ಅವ್ರ ಮೇಲೆ. ಬಟ್ ಯಮುನಾ ಶ್ರೀನಿಧಿ ಅವರು ಸಮಂಜಸವಾದ ಉತ್ತರವನ್ನ ಕೊಡಲ್ಲ, ಜಸ್ಟ್ ವಾದ ಮಾಡಿ ಆ ಒಂದು ವಾದದ ಒಂದು ವಾತಾವರಣದಿಂದ ಅವರು ಕಾಲ್ ಕೀಳ್ತಾರೆ. ಅದನ್ನ ಬಿಟ್ರೆ ಆಕ್ಚುಲಿ ಟಾಯ್ಲೆಟ್ ಹೋಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭವ್ಯ ಗೌಡ ಅವರನ್ನ ನರಕವಾಸಿಗಳು ತಕ್ಕಮಟ್ಟಿಗೆ ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ. ಬಿಕಾಸ್ ಕೀನ ನಾನು ತಗೊಂಡ್ ಬರ್ತೀನಿ, ಕೀ ತೆಗೆದು ನಿಮ್ಮನ್ನ ಹೊರಗಡೆ ಬಿಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಭವ್ಯ ಗೌಡ ಅವರು ಹೇಳಿರ್ತಾರೆ. ಹಾಗೆ ಹೇಳಿದಂಥದ್ದು ಸ್ವಲ್ಪ ಹಾರ್ಶ್ ಆಯ್ತು, ಸ್ವಲ್ಪ ತಡ್ಕೊಳ್ಳಿ ನಾನು ಬರೋ ತನಕ ಅನ್ನೋ ತರ ಒಂದ್ ರೀತಿ ಡಾಮಿನೇಟಿಂಗ್ ಆಗಿ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಶಿಶಿರ್ ಅವ್ರಿಗೆ ಕೋಪ ಬರುತ್ತೆ. ಹಾಗಾಗಿ ಅವ್ರು ಕೂಗಾಡ್ತಾರೆ, ಟಾಯ್ಲೆಟ್ ಹೋಗುವಂಥದ್ದು ನಮ್ಮ ಹಕ್ಕು, ಅದು ನಿಮ್ದು ರೂಲ್ಸ್ ಏನೇ ಇರ್ಬೋದು ಅದು ನೀವು ಇಟ್ಕೊಳ್ಳಿ ಸ್ವರ್ಗವಾಸಿಗಳು, ಬಟ್ ಬಿಗ್ ಬಾಸ್ ರೂಲ್ಸ್ ಅಲ್ಲೇ ಇದೆ ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳುವಾಗ ನಮ್ಮನ್ನ ಬಿಡ್ಬೇಕು ನೀವು ಅಂತ, ಹಾಗಾಗಿ ನೀವು ಬಿಡ್ಲೇಬೇಕು, ಅದು ಬಿಟ್ಟು ಡಾಮಿನೇಟಿಂಗ್ ಆಗಿ ಸ್ವಲ್ಪ ತಡ್ಕೊಳ್ಳಿ ವೆಯ್ಟ್ ಮಾಡಿ ಅಂತೆಲ್ಲ ಹೇಳಬಾರ್ದು ಅಂತ ಹೇಳಿದಾಗ ಸ್ವರ್ಗವಾಸಿಗಳೆಲ್ಲ ಬಂದು ಶಿಶಿರ್ ಅವ್ರಿಗೆ ಸಾರಿ ಕೇಳ್ತಾರೆ, ಈ ತರ ಆಗ್ಬಾರ್ದಿತ್ತು, ಇಟ್ಸ್ ಫೈನ್ ಅಂತ ಹೇಳಿ ಅಲ್ಲಿಗೆ ಅದು ಸಮಾಪ್ತಿ ಆಗುತ್ತೆ. ಇನ್ನು ಇದನ್ನೆಲ್ಲ ಹೊರತುಪಡಿಸಿ ನಿನ್ನೆ ಸ್ವಲ್ಪ ಲೈಟರ್ ಮೂಮೆಂಟ್ ಕ್ರಿಯೇಟ್ ಮಾಡಿದ ವಿಷಯ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ರೆ ಅದು ರಂಜಿತ್ ಮತ್ತು ಐಶ್ವರ್ಯ ನಡುವಿನ ಲವ್ ಡವಿ. ಅಂದ್ರೆ ಅವರಿಬ್ಬರನ್ನ ನರಕವಾಸಿಗಳು ಮತ್ತೆ ಸ್ವರ್ಗವಾಸಿಗಳು ಅಂದ್ರೆ ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದಾರೆ. ಸೊ ಅವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅನ್ನೋ ರೀತಿಯಲ್ಲಿ ಚುಡಾಯಿಸ್ತಾ ಇದ್ದಾರೆ. ಜೊತೆಗೆ ಐಶ್ವರ್ಯ ಅವರು ನಾನ್ ಬೇಕಾ ಸ್ವರ್ಗ ಬೇಕಾ ಅಂತ ಕೇಳಿದಾಗ ರಂಜಿತ್ ಅವರು ನೀವೇ ಬೇಕು ಅಂತ ಹೇಳಿದ್ದಾಗಿರಬಹುದು. ಸೊ ಆ ರೀತಿ ಸ್ವಲ್ಪ ಕ್ಯೂಟ್ ಮೂಮೆಂಟ್ಸ್ ನೋಡೋದಕ್ಕೆ ಸಿಕ್ತು. ಜೊತೆಗೆ ಇದನ್ನೆಲ್ಲ ಹೊರತುಪಡಿಸಿ ಈ ಒಂದು ಎಪಿಸೋಡ್ನ ಕೊನೆಯಲ್ಲಿ ಉಗ್ರಂ ಮಂಜು ಅವರು ಯಮುನಾ ಶ್ರೀನಿಧಿ ಮತ್ತು ಲಾಯರ್ ಜಗದೀಶ್ ಅವರ ಒಂದು ಮಿಮಿಕ್ರಿಯನ್ನ ಮಾಡಿದ್ರು. ಸೊ ಅದು ಸ್ವಲ್ಪ ಫನ್ ಅಂತ ಅನ್ನಿಸ್ತು, ಎಂಟರ್ಟೈನಿಂಗ್ ಆಗಿತ್ತು ಅಂತ ಅನ್ನಿಸ್ತು. ಸೊ ನಿನ್ನೆಯ ಇಡೀ ಎಪಿಸೋಡ್ನಲ್ಲಿ ಹೈಲೈಟ್ ಅಂತಂದ್ರೆ ಉಗ್ರಂ ಮಂಜು ಅವರು ಈ ರೀತಿ ಮಿಮಿಕ್ರಿ ಮಾಡಿ ಯಮುನಾ ಶ್ರೀನಿಧಿ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಲಾಯರ್ ಜಗದೀಶ್ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಮಿಮಿಕ್ ಮಾಡಿ ತೋರಿಸಿದ್ರಲ್ಲ, ಅದು ತುಂಬಾ ಸಖತ್ತಾಗಿತ್ತು. ಇದ್ರ ಜೊತೆಗೇನೆ ರಂಜಿತ್ ಮತ್ತೆ ಐಶ್ವರ್ಯ ನಡುವೆ ಏನೋ ಒಂದು ನಡೀತಾ ಇದೆ ಅನ್ನೋ ತರ ಸ್ವರ್ಗವಾಸಿಗಳು ಮತ್ತೆ ನರಕವಾಸಿಗಳು ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇದು ಸೀರಿಯಸ್ ಆಗಬಹುದಾ, ಒಂದ್ ರೀತಿ ಬಿಗ್ ಬಾಸ್ ಸೀಸನ್ 11ರ ಲವ್ ಬರ್ಡ್ಸ್ ಗಳಾಗಿ ಇವರು ಕನ್ವರ್ಟ್ ಆಗ್ತಾರ ಮುಂದಿನ ಎಪಿಸೋಡ್ಗಳಲ್ಲಿ ಅನ್ನುವಂತಹ ಕುತೂಹಲ ಅಂತೂ ಈ ಎಪಿಸೋಡ್ ನೋಡಿದ ಮೇಲೆ ಇದೆ. ಇದ್ರ ಜೊತೆಗೆ ಈಗ ಸದ್ಯಕ್ಕೆ ಯಮುನಾ ಅವರನ್ನ ಗೌತಮಿ ಅವರು ನಾಮಿನೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮಧ್ಯೆ ಸ್ವಲ್ಪ ಈಗ ಕಾನ್ಫ್ಲಿಕ್ಟ್ಸ್ ಬಿಲ್ಡ್ ಆಗಿದೆ. ಬಟ್ ಇವೆಲ್ಲ ಏನ್ ಕಾನ್ಫ್ಲಿಕ್ಟ್ಸ್ ಇದೆ ಅಥವಾ ಯಾರ ಮೇಲೆ ಒಬ್ಬರು ಪ್ರೀತಿ ಇರಬಹುದು, ಈಗೇನು ಜಸ್ಟ್ ಶುರುವಾಗಿ 2 ಎಪಿಸೋಡ್ಸ್ ಆಗಿದ್ದಷ್ಟೇ, ಒಂದು 3 ದಿನ 4 ದಿನ ಆಗಿದ್ದಷ್ಟೇ.
ಈ ಈಕ್ವೇಶನ್ಸ್ ಎಲ್ಲ ಮುಂದಿನ ಎಪಿಸೋಡ್ಗಳಲ್ಲಿ ಡೆಫಿನೆಟ್ ಆಗಿ ಬದಲಾಗ್ತಾನೆ ಹೋಗುತ್ತೆ. ಬಿಕಾಸ್ ಬಿಗ್ ಬಾಸ್ ಆಟ ಇರೋದೇ ಆ ರೀತಿ. ಯಾರು ಮೊದಲು ಮನೆಗೆ ಎಂಟರ್ ಆದಾಗ ಕ್ಲೋಸ್ ಆಗ್ತಾರೋ ಅವರೇ ಮುಂದೆ ಶತ್ರುಗಳಾಗಬಹುದು, ಅಥವಾ ಶತ್ರುಗಳಾಗಿ ಎಂಟ್ರಿ ಕೊಟ್ಟವರು ಬಿಗ್ ಬಾಸ್ ಮನೆ ಒಳಗಡೆ ಮುಂದೆ ಹೋಗ್ತಾ ಹೋಗ್ತಾ ಸ್ನೇಹಿತರಾಗಬಹುದು. ಎಲ್ಲ ತರಹದ ಒಂದು ಎಮೋಷನಲ್ ಈಕ್ವೇಶನ್ಸ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಸೊ ಮುಂದಿನ ಎಪಿಸೋಡ್ಗಳಲ್ಲಿ ಯಾವ ಥರ ಎಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕುತೂಹಲ ಅಂತೂ ಇವಾಗಿದೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಮಟ್ಟಿಗೆ ಒಂದು ಕಾನ್ಫ್ಲಿಕ್ಟ್ ನಿನ್ನೆ ಕಾಣಿಸ್ಕೊಂಡಿದ್ದ ಎಪಿಸೋಡ್ ಅಲ್ಲಿ ಏನಂತ ಹೇಳಿದ್ರೆ, ಧರ್ಮ ಕೀರ್ತಿರಾಜ್ ಅವರು ಭವ್ಯ ಗೌಡ ಅವರನ್ನ ಯಾವುದೋ ಒಂದು ಕಾರಣ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಅದು ಸ್ವಲ್ಪ ಭವ್ಯ ಗೌಡ ಅವರಿಗೆ ತಗೊಳ್ಳೋದಕ್ಕೆ ಆಗಲ್ಲ. ಸೊ ಇಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ, ಏನೋ ನನಗೆ ಏನು ಮಾತಾಡಬೇಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಹುಷಾರಾಗಿರ್ಬೇಕು ಅನ್ನೋ ಥರ ಎಲ್ಲ ಅವ್ರಿಗೆ ಸ್ವಲ್ಪ ಗೊಂದಲಗಳಾಗುತ್ತೆ. ಸೊ ಈ ರೀತಿ ಸಾಕಷ್ಟು ಎಮೋಷನಲ್ ಇಂಬ್ಯಾಲೆನ್ಸ್ಗಳು ಕೂಡ ನಿನ್ನೆ ಕಾಣಲಿಕ್ಕೆ ಸಿಕ್ತು. ಬಟ್ ಹೈಲೈಟ್ಸ್ ಅಂತ ಹೇಳಿದ್ರೆ ನಿನ್ನೆ ಎಪಿಸೋಡ್ನಲ್ಲಿ ಉಗ್ರ ಮಂಜು ಅವರ ಮಿಮಿಕ್ರಿ ಕಾಮಿಡಿ ಜೊತೆಗೆ ಐಶ್ವರ್ಯ ಮತ್ತು ರಂಜಿತ್ ಅವರ ಒಂದು ಫನ್ನಿ ಲವಿ ಡವಿ. ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆಯ ಎಪಿಸೋಡ್ನ ಹೈಲೈಟ್ಸ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ.